ಸ್ಟಾರ್ಟ್ ಕ್ಯಾಮೆರಾ ಆಕ್ಷನ್. ಸಂಕ್ರಾಂತಿ ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಮಾತಾಯಿತು ಮುತ್ತಾಯಿತು, ಮೈಯಲ್ಲಿ ಏಳ್ತಿದೆ ಸಂಕ್ರಾಂತಿ ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಮಾತಾಯಿತು ಮುತ್ತಾಯಿತು, ಮೈಯಲ್ಲಿ ಏಳ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನನ್ನ ನೇಮ್ ಮುಂದೆ ಸಬ್ಸ್ಕ್ರೈಬ್ ಅಂತಿದೆ ಕ್ಲಿಕ್ ಮಾಡಿ ಅಂಡ್ ನಿಮ್ಮ ಪ್ರೀತಿ ನಮ್ಗೆ ಯಾವಾಗೂ ಕೊಡಿ. ಹಾಯ್ ಹಲೋ ನಮಸ್ತೆ ಮಹಾಪ್ರಭುಗಳೇ, ಸ್ವಾಗತ ನಿಮ್ಮ SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆನೂ ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಸೊ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಸೊ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಾಟ್ಸಪ್ ಸ್ಟೇಟಸನ್ನು ನಿಮ್ಮ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ಯಾವ ರೀತಿ ತುಂಬಾ ಈಸಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಎಂಡ್ವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಎಡಿಟ್ ಮಾಡ್ಕೊಬೋದು. ಸೊ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು, ನಿಮ್ಮ ಬ್ರದರ್ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋದ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಸೊ ಅದ್ರ ಮೇಲೆ ಕೂಡ ಕ್ಲಿಕ್ಕನ್ನು ಮಾಡಿಕೊಂಡು ಹಾಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ನೀವು ಪ್ರಿವ್ಯೂನಲ್ಲಿ ನೋಡಿದಾಗ್ಲೇ ವಿಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಸಮ್ ಇಶ್ಯೂಸಿಂದ. ಈ ಒಂದು ವಿಡಿಯೋನ ನೀವು ಟೆಲಿಗ್ರಾಮಲ್ಲಿ ನೋಡ್ಬೋದು. ಸೊ ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸೊ ಅಲ್ಲೂ ಒಂದು ಜಾಯಿನ್ ಆಗಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಸೊ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅಲ್ಲೂ ಬಂದು ನಿಮ್ಮ ಬ್ರದರನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರೀಲೇಬೇಡಿ. ಸೊ ವಿತೌಟ್ ಟೈಮ್ ವೇಸ್ಟಿಂಗ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗೈಸ್, ಈ ಒಂದು ವಿಡಿಯೋವನ್ನು ಎಡಿಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಆಲ್ ಮೆಟೀರಿಯಲ್ಸ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರೀಸೆಟ್ ಆ್ಯಂಡ್ ಎಫೆಕ್ಟ್ XML ಫೈಲನ್ನು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡಿಕೊಂಡು ನೀವು ಫಸ್ಟ್ಗೆ ಪ್ರೀಸೆಟನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಪ್ರೀಸೆಟನ್ನು ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು ಮ್ಯೂಟೆಡ್ ಆಡಿಯೋ ಲೇಯರ್ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ 0 ಸೆಕೆಂಡ್ಗೆ ಬಂದು ಫೋಟೋಸ್ನ ಆ್ಯಡ್ ಮಾಡ್ಕೊಬೇಕು. ಸೊ ಯಾವ ರೀತಿ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಸೊ 0 ಸೆಕೆಂಡ್ಗೆ ಟೈಮ್ಲೈನ್ನ ಸ್ಟಾಪ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಆ ಒಂದು ಫೋಟೋವನ್ನು ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಫೇಸನ್ನು. ಸೊ ಓಕೆ, ಸೊ ನಿಮ್ಮ ಹೆಡ್ ಡಿಸ್ಟೆನ್ಸು ಈ ಥರ ಫುಲ್ ಇರಬಾರ್ದು. ಈ ಒಂದು ಸ್ಟೇಟಸ್ಗೆ ಇಲ್ಲಿ ನೋಡಿ ಈ ಥರ ಇರಬಾರ್ದು. ಜಸ್ಟ್ ಈ ಥರ ಸ್ವಲ್ಪ ಕೆಳಗಡೆ ತಾನೆ ಈ ರೀತಿಲಿ, ಓಕೆನಾ? ಈ ಥರ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ಜಸ್ಟ್ ಈ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಮೂಲಿ ಫಸ್ಟು ಅದಕ್ಕೂ ಮುಂಚೆ ಎಡಿಟ್ ಮಾಡ್ತಿದ್ದಂಥ ಸ್ಟೇಟಸ್ಗಳಲ್ಲಿ ಈ ಥರ ಸ್ವಲ್ಪ ಈ ಥರ ನೋಡಿ ಹೆಡ್ ಡಿಸ್ಟೆನ್ಸು ಈ ಥರ ಫುಲ್ ಮೇಲೆ ಎತ್ತಿದ್ವಿ. ಈಗ ಜಸ್ಟ್ ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳಿ ತಲೆಗೆ, ಓಕೆನಾ? ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ವಲ್ಪ ಆ ಥರ ಡಿಸ್ಟೆನ್ಸ್ ಕೊಟ್ಕೊಳ್ಳಿ, ಓಕೆನಾ? ಈ ರೀತಿಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ ಈಗ ಇನ್ನೊಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಆ ಒಂದು ಫೋಟೋವನ್ನು ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ಈಗ ಆ್ಯಡ್ ಮಾಡಿದ್ವಲ್ಲ, ಇದೇ ಒಂದು ಪ್ರೊಸೆಸಲ್ಲೇ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಬೀಟ್ ಮಾರ್ಕ್ಗೂ ಕೂಡ ನಿಮ್ಮ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನೀಗ ಫೋಟೋಸ್ನ ಆ್ಯಡ್ ಮಾಡ್ಕೋತೀನಿ. ಓಕೆ ಗೈಸ್, ಈಗ ಎಲ್ಲ ಬೀಟ್ ಮಾರ್ಕ್ಸ್ಗೂ ಕೂಡ ಫೋಟೋವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ ಅಂತ. ಸೊ ನಾವೀಗ ಫೋಟೋಸ್ನೆಲ್ಲ ಕೂಡ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಫೋಟೋಸ್ಗೆ ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಸೊ ಯಾವ ರೀತಿ ಎಫೆಕ್ಟನ್ನು ಆ್ಯಡ್ ಮಾಡೋದು ಅಂದರೆ ಜಸ್ಟ್ ಈ ಥರ ಬ್ಯಾಕ್ ಬನ್ನಿ.
ಸೊ ಬ್ಯಾಕ್ ಬಂದು ನೀವು ಎಫೆಕ್ಟ್ XML ಫೈಲನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಓಪನ್ ಮಾಡಿಕೊಂಡು ನಿಮಗೆ ಈ ಥರ ಇಂಟರ್ಫೇಸ್ ಕಾಣ್ಲಿಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ಫೋಟೋ ಶೋ ಆಗಲ್ಲ, ಜಸ್ಟ್ ಒಂದು ಲೇಯರ್ ಇರುತ್ತೆ ಅಷ್ಟೇ. ಜಸ್ಟ್ ಆ ಒಂದು ಲೇಯರ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೆಕ್ಸ್ಟು ಪ್ರೀಸೆಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಪ್ರೀಸೆಟನ್ನು ಓಪನ್ ಮಾಡಿಕೊಂಡು ಈಗ ನಾವು ಆ್ಯಡ್ ಮಾಡಿರೋಂಥ ಫೋಟೋಸ್ಗೆ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಪೇಸ್ಟ್ ಮಾಡೋದು ಅಂದರೆ ಜಸ್ಟ್ ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಬಾಟಮಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನು ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕಾಗತ್ತೆ ಅಷ್ಟೇ. ಸೊ ಈ ಥರ ಮೂವ್ ಮಾಡಿಕೊಂಡು ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಿ ಅಷ್ಟೇ. ಈ ಥರ ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬಾಟಮಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ ಅದಕ್ಕೆ ಮಾಡ್ಕೊಳ್ಳಿ, ಲೆಫ್ಟಲ್ಲಿ 3 ಡಾಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ ಕೊಡಬೇಕಾಗತ್ತೆ ಅಷ್ಟೇ. ಸೊ ಇದೇ ರೀತಿಯೇ ಇಲ್ಲಿ ಕೊಟ್ಟಿರುವಂಥ ನೀವು ಆ್ಯಡ್ ಮಾಡ್ಕೊಂಡಿರುವಂಥ ಎಲ್ಲ ಫೋಟೋಸ್ಗೂ ಕೂಡ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡಿ. ಸೊ ನಾನೀಗ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೋತೀನಿ. ಓಕೆ ಗೈಸ್, ನಾವೀಗ ಎಲ್ಲ ಫೋಟೋಸ್ಗೂ ಕೂಡ ಎಫೆಕ್ಟನ್ನು ಪೇಸ್ಟ್ ಮಾಡಿದ್ದೀವಿ. ಈಗ 0 ಸೆಕೆಂಡ್ಗೆ ಬನ್ನಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಸೊ 0 ಸೆಕೆಂಡ್ಗೆ ಬಂದು ಕೆಲವೊಂದು PNGನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ ಆ ಒಂದು PNGಸ್ನ ಜಸ್ಟ್ 0 ಸೆಕೆಂಡ್ಗೆ ಬಂದು ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಒಂದು PNGನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಜಸ್ಟ್ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ಅದು ಬಂದು ಆ್ಯಡ್ ಆಗುತ್ತೆ ಕರೆಕ್ಟಾಗಿ. ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಈ ಒಂದು PNGನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಡ್ ಮಾಡಿಕೊಂಡು ಜಸ್ಟ್ ಈ ಒಂದು PNGನ ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಸ್ವಲ್ಪ ಡ್ರ್ಯಾಗ್ ಮಾಡಬೇಕಾಗತ್ತೆ, 32 ಸೆಕೆಂಡ್ವರೆಗೂ ಕೂಡ ನೀವು ಈ ಥರ ಡ್ರ್ಯಾಗ್ ಮಾಡಬೇಕಾಗತ್ತೆ. ಈ ಒಂದು PNGನ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ, ಫುಲ್ಲು ಫೋಟೋಸ್ ಎಂಡ್ ಆಗುತ್ತಲ್ವಾ, ಸೊ ಅಲ್ಲಿವರೆಗೂ ಕೂಡ ಆ ಒಂದು PNGನ ಡ್ರ್ಯಾಗ್ ಮಾಡಿಕೊಂಡು ನೆಕ್ಸ್ಟ್ ಈಗ ಸಾಂಗನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಸಾಂಗು ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ, ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಆಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಇಲ್ಲೇನಾದರೂ ಲೋಗೋಸ್ ಆ್ಯಡ್ ಮಾಡಬೇಕು ಅಂದರೆ ನಿಮ್ಮ ಲೋಗೋಸ್ನೂ ಕೂಡ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಗ್ಯಾಲರಿಗೆ ಇದನ್ನು ಸೇವ್ ಮಾಡ್ಕೊಬೇಕು. ಸೊ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಪಕ್ಕ ಕಾಣುವಂಥ ಎಕ್ಸ್ಪೋರ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಒಂದು ಒಳ್ಳೆ ಕ್ವಾಲಿಟಿಗೆ ಸೆಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದ ಟಾಪಿಕ್ಕು. ವಿಡಿಯೋ ನಿಮ್ಗೆ ಹೇಗೆ ಅನಿಸೋ ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಲೈಕನ್ನು ಮಾಡಿ. ಸೊ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಸೊ ಅದನ್ನು ಕೂಡ ಒಮ್ಮೆ ದರ್ಶನ ಮಾಡಿಸ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರುತ್ತೆ, ಅಲ್ಲೂ ಬಂದು ಜಾಯಿನ್ ಆಗಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಸೊ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಸೊ ಅಲ್ಲೂ ಬಂದು ನಿಮ್ಮ ಬ್ರದರನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಲೇಬೇಡಿ. ಸೊ ಮತ್ತೆ ಸಿಗ್ತೀನಿ ಗೈಸ್ ಇನ್ನೊಂದು ನ್ಯೂ ವಿಡಿಯೋ ಜೊತೆ. ಹ್ಯಾವ್ ಎ ನೈಸ್ ಡೇ.